ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಿಂಗಳೊಪ್ಪತ್ತಿನಿಂದ ನಮ್ಮ ಉತ್ತರ ಕರ್ನಾಟಕ ಭಾಗ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ವಿಶೇಷವಾದ ಒಂದು ವೃತ್ತವನ್ನು ನಡೆದಿದೆ. ಎರಡು ಮಕ್ಕಳು ಯಾರಿಗಿವೆಯೋ ಆ ಮಕ್ಕಳಿಗೆ ಆ ಮನೆಯ ಸಹೋದರ ಸಹೋದರಿಯರು ತಂದು ಅವರಿಗೆ ಬಟ್ಟೆಯನ್ನು ಮಾಡಬೇಕು. ಆಮೇಲೆ ಯಾರಿಗೆ ಒಂದು ಮಗುವಿದೆಯೋ ಆ ಮನೆಯ ತಾಯಂದಿರು ಅಥವಾ ಕುಟುಂಬದ ಸದಸ್ಯರು ಊರ ಜನಗಳಿಗೆ ಅಥವಾ ಹನುಮಂದಿರ ಗುಡಿಯ ಮುಂದುಗಡೆ ನಿಂತುಕೊಂಡು ಜನರಿಗೆ ಬಾಳೆಹಣ್ಣನ್ನು ಕೊಡಬೇಕು. ಇದು ಸುಗ್ಗಿ ನಡೆದಿದೆ. ಇದಕ್ಕೆ ಏನು ಕಾರಣ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವರು ಮಾಡ್ತಾರೆ, ನಾವು ಮಾಡ್ಬೇಕಷ್ಟೇ. ಈ ಎಲ್ಲ ವೃತ್ತಗಳು ಆಗಾಗ ಬರ್ತಾ ಇರ್ತವೆ. ಸೀರೆ ಉಡಿಸೋದು, ಬಟ್ಟೆ ಕೊಡೋದು, ದೇವ್ರಿಗೆ ಹೋಗಿ ಬಂದ ಮೇಲೆ ಆ ದೇವರು ಕಳಿಸುವಾಗ ಮತ್ತೆ ಅವರಿಗೆ ಬಟ್ಟೆ ಬರಿಯನ್ನು ಮಾಡೋದು ನಡೆದೇ ಇದೆ. ಇದರ ಹಿಂದೆ ಯಾರ್ಯಾರ ಪಿತೃಗಳಿವೆ ಅಂತ ಅನ್ನುವ ಆಲೋಚನೆ ಮಾಡುವಂಥ ಶಕ್ತಿ ನಮ್ಮ ಜನಗಳಿಗೆ ಇಲ್ಲವೇ ಇಲ್ಲ. ಯಾಕಂದರೆ ಅವರು ತುಂಬ ಅಮಾಯಕರು, ಅವರು ಮುಗ್ಧರು. ಈ ಅವರ ಮುಗ್ಧತೆಯನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಂಥ ವ್ಯಾಪಾರಸ್ಥರು, ಅಪುರೋಹಿತರು, ಪಟ್ಟಭದ್ರ ಶಕ್ತಿಗಳು ಆಗಾಗ ಇಂಥ ಬುವಾಬಾಜಿ ನಂಬಿಕೆಗಳನ್ನು ಹುಟ್ಟಿಸ್ತಾನೆ ಇರ್ತಾರೆ. ಈ ನಂಬಿಕೆಗಳಿಗೆ ಇತಿಮಿತಿ ಎಂಬುದೇ ಇಲ್ಲ. ಜನಕ್ಕೆ ಆಲೋಚನೆ ಮಾಡುವ ಶಕ್ತಿ ಇಲ್ಲ. ಅವರಿಗೆ ಪ್ರತಿಯೊಂದರಲ್ಲೂ ವ್ಯವಹಾರದ ಬುದ್ಧಿಯನ್ನು ಅವರು ಪ್ರದರ್ಶನ ಮಾಡ್ತಾನೆ ಇರ್ತಾರೆ. ಈ ಪ್ರದರ್ಶನಕ್ಕೆ ಜನಸಾಮಾನ್ಯ ಪಿಗ್ಗಿ ಬಿಡ್ತಾನೆ. ಯಾಕಂದ್ರೆ ಜನಸಾಮಾನ್ಯ ಬಹುತೇಕವಾಗಿ ಓದು ಬರಹಗಳ ಆಚೆ ನಿಂತಿರ್ತಾನೆ. ಓದು ಬರಹಗಳ ಆಚೆ ಗೊತ್ತಿರೋದಿಲ್ಲ. ಗೊತ್ತಿದ್ರು ಕೂಡ ಕೆಲವರು ಬಿಡು, ಇದರಲ್ಲಿ ಹತ್ರ ಕೂಡ ನಾವು ಅನ್ನೊಂದಲ್ಲ, ನಾವು ಸಮಾಜದಲ್ಲಿ ಇರಬೇಕಾಗಿದೆ, ಕೆಲವರು ಮಾಡೇ ಇಲ್ಲ ಅಂತ ಗುರುತಿಸ್ಕೊಳ್ಳೋದಕ್ಕಿಂತ ಎಲ್ಲರೊಳಗ ನಾವು ಒಬ್ರು ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಆ ಕಡೆ ಹೋಗದೆ ಕೋಣ ಈತು ಅಂದ ಕ್ಷಣ ಕೊಟ್ಟಿಗೆ ಕಟ್ಟು ಅಂದ್ರಂತೆ. ಯಾಕೆ ಕೋಣ ಈತು, ಕೋಣ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತನೋ ಆಲೋಚನೆ ಚಿಂತನೆ ಬಹಳ ಜನಗಳಿಗಿಲ್ಲ. ಹಾಗಾಗಿ ದಾರಿ ತಪ್ಪಿ ನಮ್ಮ ಜನಗಳು ನಡೆದೇ ಇದ್ದಾರೆ. ಈ ಬಗ್ಗೆ ಕೆಲವು ವಚನಗಳ ಮೂಲಕ ನಾವು ಈ ವಿಚಾರವನ್ನು ಚರ್ಚೆ ಮಾಡೋಣ ಅಂತ ನಾನಿಲ್ಲಿ ಹೇಳಲಿಕ್ಕೆ ಬಂದಿದ್ದೇನೆ. ಇದು ಕೇವಲ ಲಿಂಗಾಯತ ಧರ್ಮೀಯರಿಗೆ ಮಾತ್ರ, ಅನ್ಯ ಧರ್ಮೀಯರಿಗೆ ಅಲ್ಲ. ಲಿಂಗಾಯತರು ತಮ್ಮ ಧರ್ಮದ ತಿಳುವಳಿಕೆಯನ್ನ, ತಮ್ಮ ಧರ್ಮದ ಅಸ್ಮಿತೆಯನ್ನ ಉಳಿಸಿಕೊಳ್ಳಬೇಕಾದ್ರೆ ಅವರು ಖಂಡಿತವಾಗಿಯೂ ಲಿಂಗಾಯತ ಧರ್ಮದ ಸಂವಿಧಾನ ಏನಿದೆ ಅದನ್ನ ಅರ್ಥ ಮಾಡಿಕೊಳ್ಳಲೇಬೇಕಾಗಿದೆ. ಯಾವತ್ತು ಲಿಂಗಾಯತ ಧರ್ಮದ ಸಂವಿಧಾನವನ್ನು ಲಿಂಗಾಯತರು ಅನುಸರಿಸ್ತಾರೋ ಆಗ ಮಾತ್ರ ಲಿಂಗಾಯತ ಧರ್ಮ ಅಚ್ಚಳೆಯದೆ ಉಳ್ಳಿಕ್ಕೆ ಸಾಧ್ಯ ಇದೆ. ಬಸವಾದಿ ಶರಣರರು ಕೊಟ್ಟಂಥ ಇಡೀ ಜಗತ್ತೇ ಮೆಚ್ಚುವಂಥ ಆತ್ಮಶಕ್ತಿಗೆ ಬಹುದೊಡ್ಡ ಕಾಣಿಕೆಯನ್ನು ಕೊಟ್ಟಂಥ, ಮನುಷ್ಯತ್ವಕ್ಕೆ ತುಂಬ ಬೆಲೆಯನ್ನ ಕೊಟ್ಟಂಥ, ಮಾನವೀಯತೆಯನ್ನ ಎತ್ತಿ ಹಿಡಿದಂಥ, ಎಲ್ಲರನ್ನ ಸಮಾನರಾಗಿ ಕಂಡಂಥ, ನಿಜವಾದ ದೇವರನ್ನ ಕಂಡರಿಸಿದಂತಹ ಧರ್ಮ ಲಿಂಗಾಯತ ಧರ್ಮ. ಹಾಗಾಗಿ ಲಿಂಗಾಯತರು ಸಮಾಜಕ್ಕೆ ಮಾದರಿಯಾಗುವುದು ತುಂಬ ಅವಶ್ಯ ಇದೆ. ಈ ಮೂಲಕ ಇವರು ಸುಭದ್ರವಾದಂಥ ರಾಷ್ಟ್ರವನ್ನು ಕಟ್ಟಲಿಕ್ಕೆ, ವೈಚಾರಿಕವಾದ ವೈಜ್ಞಾನಿಕವಾದಂಥ ನಿಲುವುಗಳನ್ನು ಬೆಳೆಸಲಿಕ್ಕೆ ಕಾರಣೀಕರ್ತರಾಗ್ತಾರೆ ಅನ್ನೋದರಲ್ಲಿ ಎರಡು ಮಾತುಗಳಿಲ್ಲ. ಎಂಥೆಂಥ ಅದ್ಭುತ ವಚನಗಳಿವೆ. ಮಂಡೆಯ ಬೋಳಿಸಿಕೊಂಡು ಮಡಿದು ಗೋಶಿಯ ಕಟ್ಟಿದಡೇನು. ತಲೆಯನ್ನು ಬೋಳಿಸಿಕೊಂಡು ಯಾವುದೋ ಒಂದು ವಸ್ತ್ರದ ಮೂಲಕ ತಲೆಯನ್ನು ಕಟ್ಟಿದಡೇನು. ಕಂಡ ಭಕ್ತರಿಗೆ ಕೈಯೊಡ್ಡಿ ಬೇಡುವ ಭಂಡರನೊಲ್ಲ ರಾಮನಾಥ. ಶಿವಶರಣರು ಯಾವತ್ತೂ ಸಿಟ್ಟಾಗದವರು, ಅವರು ಸದುವಿನವೇ ಸದಾಶಿವನ ಒಲ್ಲಮೆ ಅಂದವರು. ಆದರೆ ಜನರನ್ನು ಯಾಮಾರಿಸ್ತಕ್ಕಂಥ ಜನಗಳನ್ನು ನೋಡಿದ್ರೆ ಅವರಿಗೆ ಕೆಂಡದಂತ ಕೋಪ ಬರ್ತದೆ. ಮಂಡೆಯ ಬೋಳಿಸಿಕೊಂಡು ಮಡಿದು ಗೋಸಿಯ ಕಟ್ಟಿದಡೇನು, ಕಂಡವರಿಗೆ ಕೈಯೊಡ್ಡಿ ಬೇಡವ ಭಂಡರನ್ನೊಲ್ಲ. ಬಹುಶಃ ಈ ಪಟ್ಟಭದ್ರರು ಯಾವತ್ತೂ ಕೂಡ ಇನ್ನೊಬ್ಬರ ಆಶ್ರಯ ಮಾಡಿದವರು. ಅವರಿಗೆ ದುಡಿದು ಗೊತ್ತಿಲ್ಲ, ಶ್ರಮ ವಹಿಸಿ ಗೊತ್ತಿಲ್ಲ, ಬೆವರು ಹರಿಸಿ ಗೊತ್ತಿಲ್ಲ. ಯಾರದೋ ಬೆವರಿನ ಫಲದಲ್ಲಿ ಅವರು ಬದುಕ್ತಕ್ಕಂಥವ್ರನ್ನ ಭಂಡರು ಅಂತ ತುಂಬಾ ಕಟುವಾಗಿ ಇಲ್ಲಿ ಜೇಡರ ದಾಸಿಮಯ್ಯ ಕುಟಿಕಿದ್ದನ್ನ ಕಾಣ್ತೇವೆ ನಾವು. ತನು ಬತ್ತಲೆಯಾದಡೇನು, ಮನ ಬತ್ತಲೆಯಾಗದನ್ನಕ್ಕರ. ನಾವು ಯಾವಾಗಲೂ ಕೂಡ ಬೆತ್ತಲೆಯಾಗಿ ಅಂದ್ರೆ ಅಕ್ಷರಶಃ ಕೆಲವು ದೇವಸ್ಥಾನಗಳಿಗೆ ಬೆತ್ತಲೆಯಾಗಿ ಹೋಗ್ತೇವೆ. ಹೀಗೆ ಬೆತ್ತಲೆಯಾಗಿ ಹೋಗ್ಬೇಕು ಅಂತ ನಮಗೆ ಯಾರು ನಿರ್ದೇಶನ ನೀಡಿದ್ದಾರೋ
ಆದರೆ ಅವರ ಮನೆಯ ಹೆಣ್ಣು ಮಕ್ಕಳು, ಅವರ ಮನೆಯ ತಾಯಂದಿರು, ಅವರ ಮನೆಯ ಸಹೋದರಿ ಎಂದು ಬೆತ್ತಲೆ ಆಗಿಲ್ಲ ಅನ್ನುವ ಸಂಗತಿ ಬಹಳ ಜನಗಳಿಗೆ ಗೊತ್ತಿಲ್ಲ. ತನು ಬತ್ತಲೆಯಾದಡೇನು ಮನ ಬತ್ತಲೆಯಾಗದನ್ನಕ್ಕರ. ನೋಡಿ, ಕೆಲವು ಕಡೆ ಬೇರೆ ಬೇರೆ ತೀರಾ ಇತ್ತೀಚೆಗೆ ನಡೀತಲ್ಲ, ದೊಡ್ಡ ಮೇಳ ನಡೀತು. ಆ ಮೇಳದಲ್ಲಿ ಎಲ್ಲರೂ ಬೆತ್ತಲೆಯಾಗಿ ಓಡಾಡಿದವರೇ ಹೆಚ್ಚು ಕಡಿಮೆ. ತನು ಬತ್ತಲೆಯಾದಡೇನಯ್ಯ ಮನ ಬತ್ತಲೆಯಾಗದನ್ನಕ್ಕರ. ಮನಸ್ಸು ಬತ್ತಲೆಯಾಗದ ಮುಖ್ಯ. ಮೇಲ್ನೋಟಕ್ಕೆ ಬತ್ತಲಾಗಿದ್ರೆ ಅದೇನಷ್ಟು ಸೌಖ್ಯ ಅಲ್ಲ. ವೃತವಿದ್ದಡೇನು ವೃತಹೀನನಾದ ಬಳಿಕ. ವೃತವನ್ನು ಹಿಡಿದಿದ್ದೀಯ, ಯಾರಿಗೋ ಕಾಣಿಕೆ ಕೊಡಬೇಕು, ಚಪ್ಪಲಿಲ್ಲದೆ ನಡಿಬೇಕು, ಈ ಮುಡಿಯನ್ನು ಕಟ್ಟಬಾರ್ದು, ಈ ಕ್ಷೌರವನ್ನ ಸಂಪೂರ್ಣ ಮಾಡಿಸಿಕೊಳ್ಬೇಕನ್ನೋ ವೃತಗಳನ್ನು ಹಿಡಿದಿದ್ದೀಯ. ಆದರೆ ನೀನೇ ವೃತಹೀನನಾದ್ರೆ ನೆರೆದಡೆ ನರಕವಯ್ಯ ನಿಂಬೇಶ್ವರ. ಇದು ಗುಡ್ಡವೆಯ ವಚನ. ನೋಡಿ, ಒಬ್ಬೊಬ್ಬ ವಚನಕಾರ್ತಿಯರ ನಿಲುವುಗಳು ನೋಡಿ ಎಂತ ತುಂಬಾ ಗಟ್ಟಿಯಾಗಿವೆ, ಮಾರ್ಮಿಕವಾಗಿವೆ. ಕೇವಲ ತನು ಬತ್ತಲೆ ಆದರೆ ಸಾಲದು, ಮನ ಕೂಡ ಬೆತ್ತಲೆ ಆಗ್ಬೇಕನ್ನುವ ಮಾತನ್ನು ನಾವು ನಂಬಲೇಬೇಕಾಗಿದೆ. ಗಿರಿಯ ಕರದಿಂದ ಎತ್ತಿದೊಡೇನಯ್ಯ. ಗಿರಿಯನ್ನ ಕರದಿಂದ ಯಾರು ಎತ್ತಿದ್ರು ಅನ್ನುವ ಸಂಗತಿ ನಾನು ನಿಮಗೆ ಬಿಡಿಸಿ ಹೇಳುವ ಅಗತ್ಯ ಇಲ್ಲ. ಅದೇನು ದೊಡ್ಡ ಆಶ್ಚರ್ಯ ಅಲ್ಲ. ಗಿರಿಯ ಕರದಿಂದ ಎತ್ತಿದೊಡೇನಯ್ಯ. ಮಾರುದಿಯ ವಾರಿದಿಯ ಪೋಷಣಗೊಂಡಡೇನು. ವಾರಿದಿ ಅಂದ್ರೆ ಸಮುದ್ರ. ಈ ಸಮುದ್ರವನ್ನು ಆಪೋಷಣ, ಅಗಸ್ತ್ಯ ಮುನಿ ಆಪೋಷಣ ಕೊಳ್ತಾನೆ. ಅಗತ್ಯ ಏನಿದೆ ಅದರಿಂದ? ಗಿರಿ ಕರದಿಂದ ಎತ್ತಿರಬಹುದು, ವಾರಿದಿಯನ್ನೇ ಸಂಪೂರ್ಣ ಕುಡಿದಿರಬಹುದು, ಗಗನದ ಗಮನದಲ್ಲಿ ಸುಳಿದಡೆನಯ್ಯ. ಈ ಗಗನದಲ್ಲಿ ಬಯಲು ರೀತಿಯೊಳಗಡೆ ಸುಳಿದು ಇರಬಹುದು. ಇವರೆಲ್ಲರೂ ಪವನದ ಬಳಿಯಲ್ಲ ಅಭ್ಯಾಸಿಗಳು, ಇವರೆಲ್ಲ ಗಾಳಿಯ ಅಭ್ಯಾಸಿಗಳು. ಈ ಅಭ್ಯಾಸದ ಬಲದಿಂದ ಇದೆಲ್ಲವೂ ಸಾಧ್ಯ ಅನ್ನುವ ಸಂಗತಿಯನ್ನ ಇಲ್ಲಿ ಶರಣರು ಹೇಳ್ತಾರೆ. ಇವರೆಲ್ಲರೂ ಪವನದ ಬಳಿಯಲ್ಲ ಅಭ್ಯಾಸಿಗಳು. ಅರ್ಚಿಸಿ ಪೂಜಿಸುವ ಮಚ್ಚರದೊಳಗಣ ಲೌಕಿಕರ ಮೆಚ್ಚ ಸಕಲೇಶ್ವರ ದೇವ ವೇಷಡಂಬಕರ. ಇಂಥವ್ರನ್ನ ವೇಷಡಂಬಕರು ಅಂತ ಕರೀತಾರೆ. ಇದರ ಅಗತ್ಯ ಇಲ್ಲ. ಸಹಜವಾಗಿ ಬದುಕುವವನಿಗೆ, ಜೀವನ ನಿರ್ವಹಿಸುವವನಿಗೆ, ಎಲ್ಲರಿಗೂ ಒಳಿತಾಗುವಂತೆ ಬದುಕುವವನಿಗೆ ಇವೆಲ್ಲ ನಾಟಕಗಳು ಅಗತ್ಯ ಇಲ್ಲ. ಮಚ್ಚರದೊಳಗಣ, ಈ ಮತ್ಸರ ಒಳಗಡೆ ಇಟ್ಕೊಂಡು ಅರ್ಚಿಸ್ತಕ್ಕಂಥ, ಪೂಜಿಸ್ತಕ್ಕಂಥ ಈ ಜನಗಳು ನಮಗೆ ಮಾದರಿ ಆಗಲಾರದು ಅನ್ನುವ ಸತ್ಯ ಸಂಗತಿಯನ್ನ ನಮಗಿಲ್ಲಿ ತಿಳಿಸ್ತಾರೆ. ಹಾಗಾದ್ರೆ ನಮ್ಮ ನಡೆನುಡಿಗಳು ಹೇಗಿರ್ಬೇಕು? ನಮ್ಮ ಅರ್ಚನೆ ಪೂಜನೆ ಹೇಗಿರ್ಬೇಕು? ಯಾವುದರ ಮೂಲಕ ನಾವು ದೇವರನ್ನ ಒಲಿಸಿಕೊಳ್ಳಲು ಸಾಧ್ಯ ಅಂತನ್ನುವ ಸಂಗತಿಯನ್ನು ಕೂಡ ಇಲ್ಲಿ ತೋಂಟದ ಸಿದ್ಧಲಿಂಗ ಯತಿಗಳು ಇಲ್ಲಿ ಹೇಳ್ತಾರೆ. ಸತ್ಯದಲ್ಲಿ ನುಡಿಯುವುದೇ ಶೀಲ. ಶೀಲ ಅಂದ್ರೆ ಮುಟ್ಟಬೇಡ, ತಟ್ಟಬೇಡ, ದೂರು ಸರಿ ಅನ್ನೋದು ಶೀಲ ಅಲ್ಲ. ಸತ್ಯದಲ್ಲಿ ನಡೆಯುವುದೇ ಶೀಲ, ಸತ್ಯದಲ್ಲಿ ನುಡಿಯುವುದೇ ಶೀಲ. ನಡೆ ಮತ್ತು ನುಡಿ ಸತ್ಯದ ಪರವಾದಂಥ ಧ್ವನಿಯಲ್ಲಿರ್ಬೇಕು, ಅಲ್ಲಿ ಅಂತಃಕರಣ ಇರಬೇಕು. ಅದೇ ನಿಜವಾದ ಶೀಲ. ಸಜ್ಜನ ಸದಾಚಾರದಲ್ಲಿ ವರ್ತಿಸಿ ನಿತ್ಯವನ್ನರಿಯುವುದೇ ಶೀಲ. ನಿತ್ಯ ಅಂದ್ರೆ ನಿತ್ಯವನ್ನರಿಯುವುದೇ, ಶರಣನಾಗುವುದೇ ನಿಜವಾದ ಶೀಲ. ಕಾಣಿಬೋ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅನ್ನುವ ಮೂಲಕ ಸತ್ಯವನ್ನ ನುಡಿಬೇಕು. ಅದೇ ಶೀಲ, ಅದೇ ವೃತ್ತ ಅಂತ ಹೇಳ್ತಾರೆ. ಹೊರತಾಗಿ ವೃತ್ತ ಅಂದ್ರೆ ಊಟ ಬಿಡೋದು ವೃತ್ತ ಅಲ್ಲ. ಊಟ ಬಿಟ್ಟು ನಾಷ್ಟ ಮಾಡೋದು, ಗಡದ್ದಾಗಿ ಮತ್ತೆ ಫಲಹಾರಗಳನ್ನು ಸೇವಿಸುವುದು ನಿಜಕ್ಕೂ ವೃತ್ತ ಅಲ್ಲ. ಒಂದು ಹೊತ್ತು ಎರಡೊತ್ತು ಮಾಡೋದು ನಿಜಕ್ಕೂ ವೃತ್ತಗಳಲ್ಲ. ಇವುಗಳ ಬಗ್ಗೆ ಲಿಂಗಾಯತ ಧರ್ಮೀಯರು ಗಮನ ಹರಿಸಲೇಬೇಕಾಗಿದೆ. ಯಾಕೆಂದ್ರೆ ಅವರು ಈಗಾಗಲೇ ಇಷ್ಟಲಿಂಗವನ್ನ ಕಟ್ಟಿಕೊಂಡಿದ್ದಾರೆ. ಅದು ಕಷ್ಟದ ಲಿಂಗವಲ್ಲ, ಅದು ಅವರದೇ ಲಿಂಗ. ಅವರ ಅಂತಃಕರಣದ ಭಾವವೇ ಇಷ್ಟಲಿಂಗದ ರೂಪವಾಗಿ ಬಂದಿದೆ. ಎನ್ನ ಕೈ ಚಳಕ್ಕೆ ಬಂದು ಕರಸ್ಥಲಕ್ಕೆ ಬಂದು ಚುಳುಕಾದಿರಿ ಅಂತ ಶರಣ ಹೇಳ್ತಾರಲ್ಲ, ಕರಸ್ಥಲಕ್ಕೆ ಬಂದು ಚುಳುಕಾದಂಥ ಆ ದೇವರನ್ನು ಹೀಗೆ ಪೂಜಿಸಬೇಕು ಅನ್ನುವ ಸಂಗತಿಯನ್ನು ಈಗಾಗಲೇ ಅನೇಕ ವಿಚಾರಗಳನ್ನ ನಾನು ತಿಳಿಸಿ ಆಗಿದೆ. ಉಡಿಯ ಲಿಂಗವ ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ. ಉಡಿಯ ಲಿಂಗಕ್ಕೆ ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ. ಈ ಲಿಂಗಾಯತರ ಸಂಸ್ಕೃತಿ ಅಂದ್ರೆ ಉಡಿಲಿಂಗ ಕೊರಳಲ್ಲಿ ಲಿಂಗವನ್ನ ಬಿಟ್ಟು ಗುಡಿ ಲಿಂಗಕ್ಕೆ ಹೋಗಬಾರ್ದು ಅಂತ ಅನ್ನೋದು. ಯಾಕಂದ್ರೆ ಅದು ಅಲ್ಲಿ ಇನ್ನೊಬ್ಬರು ಮಧ್ಯವರ್ತಿ ಆಗಿರ್ತಾನೆ. ಅಲ್ಲಿ ನೀವು ಡೈರೆಕ್ಟ್ ಆಗಿ ದೇವರನ್ನ ಸಂದರ್ಶಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಒಬ್ಬ ಮಧ್ಯವರ್ತಿ ಇರ್ತಾನೆ. ಮಧ್ಯವರ್ತಿ ಹತ್ರ ನೀವು ದೇವರ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯನಾ? ಇಲ್ಲಿ ಪೂಜೆ
ಪೂಜೆ ಮಾಡಿಸುವುದಲ್ಲ. ದೇವರಿಗೆ ಪೂಜೆ ಮಾಡಿಸುವಷ್ಟು ಶ್ರೀಮಂತರ ನಾವು. ಯಾರಾದರೂ ದೇವರು ಮತ್ತು ನನ್ನ ನಡುವೆ ಅನುಸಂಧಾನ ಸಂದರ್ಭದಲ್ಲಿ ಯಾರಾದರೂ ಇರಲಿಕ್ಕೆ ಸಾಧ್ಯನಾ? ಈ ಪ್ರಶ್ನೆಯನ್ನ ನಮಗೆ ನಾವೇ ಹಾಕಿಕೊಳ್ಳಬೇಕು. ಗುಡಿಯ ಲಿಂಗವ ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ ಮತಿ ಭ್ರಷ್ಟರ ನೆನೆಂಬೆನಯ್ಯ. ಅಂದ್ರೆ ಬುದ್ಧಿಹೀನರು, ಬುದ್ಧಿ ಭ್ರಷ್ಟರು ಅಂತಕ್ಕಂಥ ಮಾತನ್ನ ಮಡಿವಾಳದ ಮಾಚಿದೇವ ಕಲಿದೇವರ ದೇವ ಅನ್ನುವ ಮಾತುಗಳ ಮೂಲಕ ನಮಗೆ ಎಚ್ಚರಿಸಲಿಕ್ಕೆ ಬಯಸ್ತಾರೆ. ನಮಗೆ ಯಾವುದು ಈ ಪದ್ಧತಿ ಮಾಡಬೇಕು, ಯಾವುದು ಅನುಸರಿಸಬಾರದು ಅನ್ನುವ ಪ್ರಜ್ಞೆ ನಮ್ಮಲ್ಲಿಲ್ಲ. ಈ ಪ್ರಜ್ಞೆ ಇಲ್ಲದಿರುವುದರಿಂದಲೇ ನಾವು ಅನುಸರಿಸಬಾರದಂತಹ ಅನೇಕ ಸಂಗತಿಗಳನ್ನು ನಾವು ಅನುಸರಿಸ್ತಾ ಹೊರಟಿದ್ದೇವೆ. ಲಿಂಗಾಯತರ ನಡೆ ತುಂಬಾ ಭಿನ್ನವಾಗಿದೆ. ಆ ಕಾರಣಕ್ಕಾಗಿ ಮತ್ತೊಂದು ವಚನವನ್ನ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಖವ ನರಿಯದ ಹೆಣ್ಣು ಸೂಳೆಯಾದಳು. ಯಾರಿಗೆ ಸುಖ ಅನ್ನೋದು ಗೊತ್ತಿಲ್ವೋ, ಸಂಸಾರ ಸುಖ, ಆ ಹೆಣ್ಮಗಳು ಸೂಳೆಯಾಗ್ತಾಳಂತೆ. ಸುಖವ ನರಿಯದ ಹೆಣ್ಣು ಸೂಳೆಯಾದಳು, ಲಿಂಗವ ನರಿಯದ ಭಕ್ತ ಶೀಲವಂತನಾದ. ಲಿಂಗವ ನರಿಯದ ಭಕ್ತ ಶೀಲವಂತ ಪ್ರಪಂಚಿಯಾದ. ಯಾರು ನಿಜಕ್ಕೂ ಲಿಂಗದ ಅರಿವು ಅನ್ನೋದು ಏನಿದೆಯೋ ಆ ಲಿಂಗದ ಅರಿವನ್ನು ಅರ್ಥ ಮಾಡಿಕೊಳ್ಳದಂತಹ ಭಕ್ತ ಆತ ಶೀಲವಂತ ಆಗ್ತಾನೆ, ಆತನು ಪ್ರಪಂಚಿ ಆಗ್ತಾನಂತೆ. ಈ ಸೂಳೆಗೆ ಸುಖ ಉಂಟೆ? ಆ ಸುಖನೇ ತನ್ನಲ್ಲಿರತಕ್ಕಂಥ ಅದಮ್ಯವಾದ ಚೇತನನ್ನ ಬಿಟ್ಟು ಇನ್ನೊಂದೇ ಜಡದೇಹಿಯಾದಂಥ ಕಲ್ಲಿನ ಮೇಲೆ ಕಲ್ಲು ಕಟ್ಟಿದರೆ ದೇವರೆತ್ತ ಹೋದ್ರು ಅಂತ ಹೇಳ್ತಾರೆ ನೋಡ್ರಿ. ಕಲ್ಲಿನ ಮೇಲೆ ಕಲ್ಲು ಕಟ್ಟಿದಂಥ ಆ ದೇವರ ಗುಡಿಗೆ ಹೋಗೋದ್ರಿಂದ ಆ ಸೂಳೆಗೆ ಸುಖ ಇರ್ಲಿಕ್ಕೆ ಸಾಧ್ಯನಾ? ಈ ಶೀಲಕ್ಕೆ ಗತಿಯುಂಟೆ? ಈ ಉಭಯರುಗಳು ಕೆಟ್ಟ ಕೇಡು ನೋಡ ಗುಹೇಶ್ವರ ಅಂತ ಹೇಳ್ತಾರೆ. ಹಾಗಾಗಿ ನಾವು ಗುಡಿಯ ದೇವರಿಗೆ ಹೋಗುವ ಅವಶ್ಯಕತೆ ಇಲ್ಲ. ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶ, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೆ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶ ಆದಾಗ ಈ ಕಳಶದಲ್ಲಿ ಮತಿಹೀನವಾದಂತಹ ವಿಚಾರಗಳನ್ನು ಇಟ್ಟುಕೊಳ್ಳುವ ಅಗತ್ಯ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ನಾವೇ ದೇವರು ಅಂದಾಗ ದೇವರನ್ನು ಹುಡುಕುವ ಅವಶ್ಯಕತೆ ಏನಿದೆ? ದೇವರು ನಮ್ಮೊಳಗೆ ಇಲ್ಲಂತ ತಿಳಿದಾಗ ಇನ್ನೊಂದು ಕಡೆ ಹುಡುಕ್ಲಿಕ್ಕೆ ಹೋಗ್ತೇವೆ. ದೇವರು ಅಂಶನೇ ನನ್ನೊಳಗೆ ಇದ್ದೆ ಅಂದಾಗ ದೇವರನ್ನು ಹುಡುಕುವ ಎತ್ತುಗಡೆ ಎಷ್ಟು ಸರಿ ಎನ್ನುವ ಚಿಂತನೆಗಳನ್ನ ನಾನಿಂದು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.